ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋನ, ಇದು ನನ್ನ ಸೆಕೆಂಡ್ ವಿಡಿಯೋ ಆ್ಯಕ್ಚುಲಿ. ಇವತ್ತಿನ ಒಂದು ವಿಡಿಯೋನ ಲಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 9 ಗಂಟೆ. ಬೇಗನೆ ಮಾಡೋಣ ಅಂದ್ಕೊಂಡೆ, ಸೊ ಆಗಲಿಲ್ಲ. ನನಗೆ ಮಾರ್ನಿಂಗ್ ಒಂದು ಕ್ಲಾಸ್ ತೊಗೊಂಡಿದ್ದೆ. ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಸಹಕಾರ ಹಿಂಗೆ ಇರಲಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಥ್ಯಾಂಕ್ ಯು ಎಲ್ರಿಗೂ. ನಾವು ಹೆಣ್ಮಕ್ಳಿಗೆ ಮಾರ್ನಿಂಗ್ ಎದ್ದು ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕೋದ್ರಿಂದನೇ ಅಲ್ವಾ ದಿನ ಸ್ಟಾರ್ಟ್ ಆಗೋದು. ಅದೇ ಥರ ನಾನು ಇವತ್ತು ಬೇಗನೆ ಎದ್ದಿದ್ದೆ. ನಾನು ಎದ್ದಾಗ 5 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಕಸ ಗುಡಿಸಿ ನೆಲನ ಒರೆಸಿ ರಂಗೋಲಿನ ಹಾಕ್ತಾ ಇದ್ದೆ. ಪಾಪು ಕೂಡ ಎದ್ಬಿಟ್ಟ. ನನ್ನ ಹಸ್ಬೆಂಡ್ ಕೂಡ ಮಾರ್ನಿಂಗ್ ಡ್ಯೂಟಿ ಇದೆ ಅಂತ ಹೇಳಿ ರೆಡಿ ಆಗ್ತಾ ಇದ್ರು. ನಾನು ಹಾಗೆ ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಪಾಪು ಅಳಗೆ ಸ್ಟಾರ್ಟ್ ಮಾಡ್ದ. ಪ್ರತಿದಿನ ಅವನು 4:15 5 ಗಂಟೆ ಎಲ್ಲ ಎದ್ಬಿಡ್ತಾನೆ. ಮತ್ತೆ ಅವನಿಗೆ ಹಸುವಾಗಿತ್ತು ಅಂತ ಫೀಡ್ ಮಾಡಿಸ್ಬಿಟ್ಬಿಟ್ಟು ಅವನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ನನಗೂ ಕೂಡ ಕ್ಲಾಸಿಗೆ ಟೈಮ್ ಆಯಿತು ಅಂತ ಹೇಳಿ ಕೆಲಸನೆಲ್ಲ ಸ್ಟಾಪ್ ಮಾಡಿಕೊಂಡು ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳಿರೋ ಮನೆಯಲ್ಲಿ ಕೆಲಸನ ನಾವು ಅಂದ್ಕೊಂಡಿರೋ ಟೈಮ್ಗೆ ಮುಗಿಸೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡಬೇಕಲ್ವ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಮಾವಾಸ್ಯೆ ಇದೆ ಅಲ್ವಾ ಇವತ್ತು. ಅಮಾವಾಸ್ಯೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಕ್ಲೀನಿಂಗ್ ಇರುತ್ತೆ ನಂದು. ಸೊ ನೈಟೇ ನಾನು ಸ್ಟೆಪ್ಸ್ನೆಲ್ಲ ಒರೆಸ್ಕೊಂಡು ಕಿಚನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಮಾರ್ನಿಂಗ್ ಸ್ವಲ್ಪ ಈಸಿಯಾಗಿ ಆಯಿತು. ಪೂಜೆ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಮೊದಲೇ ಕೆಲಸ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ನಾನು ಪ್ರತಿ ಅಮಾವಾಸ್ಯೆಗೂ ಅರಿಶಿನ ಬಾಗಿಲಿಗೆ ಹಚ್ಚಿ ರಂಗೋಲಿನ ಹಾಕಿ ಹೂವನ್ನ ಇಡ್ತೀನಿ. ಅದರಿಂದ ನನಗೇನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ. ಪಾಪುನು ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನೇನು ಎದ್ಬಿಟ್ಟಿದ್ದ. ಅವನಿಗೆ D3ನ ಹಾಕಿ ಇನ್ನೇನು ಸ್ನಾನಕ್ಕೆ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದುಬಿಟ್ಟೆ. ಯೂಶ್ವಲಿ ಅವನಿಗೆ ಬೇಗ ಮಾರ್ನಿಂಗಲ್ಲಿ ಸ್ನಾನ ಮಾಡಿಸಿದ್ರೆ ಇಲ್ಲಿವರೆಗೂ ಕೋಲ್ಡ್ ಎಲ್ಲ ಇಂಥದ್ದೇನೂ ಆಗಿಲ್ಲ. ಎವ್ರಿ ಡೇ ಮಾರ್ನಿಂಗ್ ರೊಟೀನ್ ಅಂದರೆ ಇಷ್ಟು ಇದ್ದೇ ಇರುತ್ತೆ ಅಲ್ವಾ. ಪಾಪುಗೆ ನಾನು ಸ್ನಾನನ ಎವ್ರಿಡೇ ಮಾಡಿಸ್ತೀನಿ, ಎಣ್ಣೆನ ಹಚ್ಬಿಟ್ಟು. ಒಮ್ಮೊಮ್ಮೆ ಮಾರ್ನಿಂಗ್ ಮಾಡಿಸ್ತೀನಿ, ಒಮ್ಮೊಮ್ಮೆ ಈವ್ನಿಂಗ್ ಮಾಡಿಸ್ತೀನಿ. ಆದರೆ ತಲೆಗೆ ಸ್ನಾನ ಮಾತ್ರ 2 days once ಮಾಡಿಸ್ತೀನಿ ಅಷ್ಟೇ. ಇವಾಗ ಕೋಲ್ಡ್ ಅಲ್ವಾ, ಅದಕ್ಕೆ ತಲೆ ಸ್ನಾನನ ಮಾಡಿಸ್ದಾಗೆಲ್ಲ ಸಾಂಬ್ರಾಣಿ ಹಾಕಿರ್ತೀನಿ ಅಷ್ಟೇ. ಯೂಶ್ವಲಿ ನಾ ಎವ್ರಿಡೇ ಹಾಕಲ್ಲ ಅವನಿಗೆ. ಪಾಪುನ ರೊಟೀನ್ ಎಲ್ಲ ಆಯಿತು. ಇನ್ನು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ವರ್ಷದಲ್ಲಿ ಬರೋ ಎಲ್ಲ ಅಮಾವಾಸ್ಯೆಗಳಲ್ಲಿ ಈ ಅಮಾವಾಸ್ಯೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೃಷ್ಟಿಯ ಸಂಚಾಲಕ ಮೌನುವಿನ ಜನ್ಮವಾಗಿರೋದ್ರಿಂದ ಈ ಅಮಾವಾಸ್ಯೆನ ಮೌನಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಈ ಅಮಾವಾಸ್ಯೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣು, ಗಂಗೆ ಹಾಗೂ ಶಿವನ ಪೂಜೆ ಮಾಡೋದ್ರಿಂದ ಫಲಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ನದಿಲಿ ಸ್ನಾನ ಮಾಡೋ ವ್ಯವಸ್ಥೆ ಎಲ್ರಿಗೂ ಇರಲ್ಲ ಅಲ್ವಾ. ಸೊ ನಾವು ಮನೆಯಲ್ಲಿನೇ ಸ್ನಾನ ಮಾಡಿಬಿಟ್ಟು ಭಕ್ತಿಲಿಂದ ಲಕ್ಷ್ಮೀ, ವಿಷ್ಣು ಹಾಗೂ ಶಿವನ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಇನ್ನೊಂದು ಈ ಅಮಾವಾಸ್ಯೆಯ ವಿಶೇಷತೆ ಏನಂತ ಹೇಳಿದ್ರೆ, ಮೌನವ್ರತದಿಂದ ಪೂಜೆಯನ್ನು ಮಾಡಿದ್ರೆ ಫಲಪ್ರಾಪ್ತಿ ಆಗುತ್ತೆ ಅನ್ನೋದು ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಸೊ ಯಾರಿಗೆಲ್ಲ ಸಾಧ್ಯನೋ ಅವರು ಮೌನವ್ರತ ಪೂಜೆಯನ್ನು ಮಾಡ್ಬೋದು. ನಾನು ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಚಿಕ್ಕ ಪಾಪು ಇದೆ ಅಲ್ವಾ. ಸೊ ನನಗೆ ಮಾಡೋಕ್ಕಾಗಲ್ಲ. ಇದಿಷ್ಟು ಈ ಅಮಾವಾಸ್ಯೆ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಇವಾಗ ಪೂಜೆ ಆಯಿತು. ನಾನು ಪ್ರತಿ ಅಮಾವಾಸ್ಯೆಗೂ ನೈವೇದ್ಯಕ್ಕೆ ಅಂಥೇಳಿ ಸ್ವೀಟ್ ಮಾಡ್ತೀನಿ. ಈ ಸರಿ ನನ್ನ ಹಸ್ಬೆಂಡು ಕಡುಬು ಮಾಡೋ ತುಂಬ ದಿನ ಆಗಿದೆ ಅಂತ ಹೇಳಿದ್ರು. ನಾನು ನೈವೇದ್ಯಕ್ಕೆ ಆಗುತ್ತೆ ಅಂತ ಹೇಳಿ ಕಡುಬು ಮಾಡೋಕ್ಕೆ ತಯಾರಿ ಮಾಡಿಕೊಂಡೆ.
ನಾನು ಯೂಶ್ವಲಿ ಎಲ್ಲ ಕೆಲಸನೂ ಪಾಪು ಮಲ್ಕೊಂಡಾಗೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅವನು ಎದ್ದಾಗ ನಂಗೆ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ. ಯಾಕಂದ್ರೆ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಅಂದರೆ ಅವನ್ನ ನೋಡೋದು ಅಥವಾ ಕೆಲಸ ಮಾಡೋದು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಅವ್ನು ಮಲ್ಕೊಂಡಾಗ ಆದರೆ ಎಷ್ಟಾಗುತ್ತೆ ಅಷ್ಟೊಂದು ಅವಾಗಲೇ ಮಾಡ್ಕೊಂಡು ಬಿಡ್ತೀನಿ. ಅವ್ನು ಅಷ್ಟೊಂದು ಕಾಡ್ಸಲ್ಲ ನನಗೆ. ಸೊ ಅದೊಂದು ಹೆಲ್ಪ್ ಆಗಿದೆ ನನಗೆ. ನಾನು ಅವನ್ನ ಮಲಗಿಸೋಕ್ಕೆ ಫೋರ್ಸ್ ಮಾಡಲ್ಲ. ಅವ್ನಿಗೆ ಯಾವಾಗ ನಿದ್ದೆ ಬರುತ್ತೋ ಅವ್ನು ಮಲಗಿಬಿಡ್ತಾನೆ. ಮತ್ತು ಅವ್ನು ನಮ್ಮ ಹಸ್ಬೆಂಡ್ ಮನೇಲಿ ಇದ್ದಾಗ ಪಾಪುನ ಫುಲ್ ಇನ್ಚಾರ್ಜ್ ಅವರೇ ಇರ್ತಾರೆ. ಆವಾಗ ನಾನು ಎಲ್ಲ ಕೆಲಸನೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮತ್ತು ನಾನು ಕ್ಲಾಸ್ ಇದ್ದಾಗ ಕೂಡ ಫುಲ್ ಇನ್ಚಾರ್ಜ್ ಅವರೇ ಪಾಪುಂದೆಲ್ಲ. ನಾನು ಕ್ಲಾಸ್ ಮಾಡ್ಕೊಳ್ತಿರ್ತೀನಲ್ವ, ಸೊ ನಂಗೆ ನೋಡೋಕ್ಕಾಗಲ್ಲ. ಹಸಿವಾದಾಗ ಅಷ್ಟು ಅಳ್ತಾನೆ. ಸೊ ಅವಾಗ ಸ್ವಲ್ಪ ಫೀಡ್ ಮಾಡಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಬಂದು ಮತ್ತೆ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಅವ್ನು ಆಟ ಆಡ್ಕೊಳ್ತಿರ್ತಾನೆ ಅವ್ನ ಪಾಡ್ಗೆ ಅವನು. ಸೊ ನನ್ನ ಕೆಲಸನ ನಾನು ಮಾಡ್ಕೊಳ್ತಾ ಇರ್ತೀನಿ. ಅವಾಗಿಂದ ಬರೀ ಕೆಲಸನೇ ಆಗ್ತಾಯಿದೆ. ಒಂದು ಗ್ಲಾಸ್ ನೀರು ಕೂಡ ಕುಡ್ದಿರಲಿಲ್ಲ. ಇವಾಗ ಒಂದು ಗ್ಲಾಸ್ ನೀರು ಕಾಸ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೆ. ಪಾಪು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ರೊಟೀನ್ ಎಲ್ಲ ಮುಗೀತು. ಟೈಮ್ ಇವಾಗ 12 ಗಂಟೆ ಆಗಿದೆ. ಪಾಪು ಬೇರೆ ಅಳ್ತಾ ಇದ್ದಾನೆ. ಅವ್ನಿಗೆ ಫೀಡ್ ಮಾಡಿಸಿ ಅವ್ನು ಮಲಗೋ ಟೈಮು. ಅವನ್ನ ಮಲಗಿಸ್ಬಿಟ್ಟು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮಾರ್ನಿಂಗ್ ಕೆಲಸ ಮುಗಿತಲ್ವಾ, ಸೊ ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಸ್, ನಾನು ಕೂಡ ಇವಾಗ ರೆಸ್ಟ್ ಮಾಡಿಬಿಟ್ಟಿದೆ. ಇವಾಗ ಟೈಮ್ ಬಂದು 6 ಗಂಟೆ. 5ರಿಂದ 6 ಗಂಟೆ ಒಂದು ಕ್ಲಾಸ್ ಇತ್ತು. ಕಡುಬನ್ನ ಸಂಜೆನೇ ಮಾಡಿದ್ರಾಯ್ತು ಅಂತ ಹೇಳಿ ನೈವೇದ್ಯಕ್ಕೆ ಅಂತೇಳಿ ಸಂಜೆನೇ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ನನಗೆ ಆಗಲಿಲ್ಲ ಮಾರ್ನಿಂಗ್ ಮಾಡೋಕ್ಕೆ. ನಂದು ಇವಾಗ ಡಿಲಿವರಿ ಆಗಿ 6 ಮಂತ್ ಆಯಿತು. ಸೊ ಅದಕ್ಕೆ ನಾನು ಕೆಲಸನ ಅಷ್ಟೊಂದು ಸ್ಪೀಡಾಗಿ ಮತ್ತು ಹೆವಿಯಾಗಿ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಮಧ್ಯೆ ಮಧ್ಯೆ ರೆಸ್ಟ್ ತೊಗೊಂಡ್ಬಿಟ್ಟೆ ಕೆಲಸನ ಮಾಡೋದು. ಯಾಕಂದರೆ ಬಾಡಿ ಎಲ್ಲ ಕೋಆಪ್ರೇಟ್ ಮಾಡಬೇಕಲ್ವ. ಇಷ್ಟೆಲ್ಲ ಮಾಡೋದ್ರಲ್ಲಿ ಸಂಜೆ ಆಯಿತು. ಇನ್ನು ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಇತ್ತು. ಸೊ ಜಾತ್ರೆ ಅಂದರೆ ಎಲ್ರಿಗೊಂದು ಪಿಕ್ಚರ್ ಕಣ್ಮುಂದೆ ಬಂದುಬಿಡುತ್ತೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನನ್ನ ಹಸ್ಬೆಂಡು ಫೋನಲ್ಲಿ ಬ್ಯುಸಿ ಇದ್ದರು. ಪಾಪು ಕೂಡ ಮಲಗಿದ್ದ. ನಾನು ಸ್ವಲ್ಪ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಸೀರೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ, ಯಾವ ಸೀರೆ ಉಟ್ಕೊಂಡು ಹೋಗೋದು ಅಂತ. ಸೊ ಫೈನಲಿ ಒಂದು ಸೀರೆನ ಚೂಸ್ ಮಾಡಿಕೊಂಡೆ ಆ್ಯಂಡ್ ರೆಡಿ ಆಗಿದ್ದೆ. ನಂತರ ಫ್ಯಾಮಿಲಿ ಒಂದು ಫೋಟೋ ತೊಗೊಂಡು ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಬೇಗನೆ ಹೋಗಿ ಬಂದುಬಿಡೋಣ, ರಶ್ ಆಗುತ್ತೆ, ಪಾಪನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ನಾವು ಹೋದಾಗ ಅಷ್ಟೊಂದು ಜನ ಏನು ಇರಲಿಲ್ಲ. ಯಾಕಂದರೆ ತುಂಬ ಬೇಗನೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ನೋಡಿ, ಇದೇ ನಮ್ಮೂರ ದೇವಸ್ಥಾನ. ಒಳಗಡೆ ತುಂಬ ಚೆನ್ನಾಗಿದೆ. ಜಸ್ಟ್ ಹೊರಗಡೆಯಿಂದ ಇವಾಗ ತೋರಿಸ್ತಾ ಇದ್ದೀನಿ. ನಾವು ಹೋದಾಗಲೂ ಕೂಡ ಪೂಜೆ ನಡೀತಾ ಇತ್ತು. ಸೊ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂತ ಮನಸ್ಸಲ್ಲಿನೇ ಅಂದ್ಕೊಂಡು ಪೂಜೆನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಲ್ಲೆಲ್ಲ ಪವಾಡಗಳನ್ನ ಮಾಡೋಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ರು. ನಮಗೂ ನೋಡಬೇಕಂತ ತುಂಬ ಆಸೆ ಇತ್ತು. ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ. ಆಮೇಲೆ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಹಂಗಂತ ಹೋಗೋಣ ಅಂತ ಅಂದ್ಕೊಂಡು ಬರುವ ಹಾಗೆ ಸ್ವಲ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಹಸುವಾಗಿಬಿಟ್ಟಿತ್ತು. ಸೊ ಟಿಫನ್ನ ಮಾಡ್ಕೊಂಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದೆ. ಪಾಪು ಕೂಡ ಮಲಗಿಸಿದೆ ಪಾಪುನು. ಯಾಕಂದರೆ ಅವ್ನಿಗೆ ನಿದ್ದೆ ಬಂದಿತ್ತಲ್ವ. ಮತ್ತು ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಲೇಟ್ ಆಗಿದೆ ಅಂತ ಹೇಳಿ ಹೋಗಿ ಹೊರಟ್ಬಿಟ್ರು ಅವ್ರು ದೇವಸ್ಥಾನದಿಂದ ಬಂದ ತಕ್ಷಣವೇ. ಇನ್ನು ಅಡುಗೆ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತಲ್ವ ನಮಗೆ, ಅದು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತು ಏನಂದರೆ ಇದು ನನ್ನ ಯೂಟ್ಯೂಬ್ ಚಾನಲ್ನ ಸೆಕೆಂಡ್ ವಿಡಿಯೋ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನೋಡಿದ ಮೇಲೆ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ಬೋದು. ನಾನು ಅದನ್ನು ಖಂಡಿತ ಅಪ್ಲೈ ಮಾಡ್ಕೊಳ್ತೀನಿ. ಯಾಕಂದರೆ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂತ ಅಂದರೆ ಅದನ್ನು ನಾವು ಗಮನಕ್ಕೆ ತಗೊಳ್ಬೇಕಲ್ವಾ. ಅದು ಒಳ್ಳೇದಿದ್ರೆ ಅಪ್ಲೈ ಮಾಡ್ಕೊಳ್ಬೇಕು, ಕೆಟ್ಟದೇನಾದರೂ ಅನಿಸಿದ್ರೆ ಅದನ್ನ ಜಸ್ಟ್ ಇಗ್ನೋರ್ ಮಾಡಬೇಕು. ಕಲಿಯೋದು ತುಂಬ ಇದೆ. ಪ್ರಪಂಚದಲ್ಲಿ ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ. ಕಲಿಕೆ ಅನ್ನೋದು ಒಂದು ಮನುಷ್ಯ ಸಾಯೋವರೆಗೂ ಕೂಡ ಅವನ ಜೊತೆಯಲ್ಲಿನೇ ಇರೋವಂಥದ್ದಲ್ವ ಅದು. ನೈಟ್ ಊಟಕ್ಕೆ ನಂದು ಅಡುಗೆ ಆಯಿತು. ಪಾಪುನು ಕೂಡ ಮಲಗಿದ್ದಾನೆ. ಇನ್ನೇನು ನಾವು ಊಟ ಮಾಡೋ ಟೈಮ್ ಆಯಿತು. ಊಟ ಮಾಡಿ ಮಲಗೋದು ಒಂದೇ. ಸೊ ಎಲ್ರಿಗೂ ಶುಭವಾಗಲಿ, ಭಗವಂತ ಒಳ್ಳೇದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.